ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವಿಶೇಷವಾಗಿ ಆರ್ಸಿಬಿ ಲಾಸ್ಟ್ ಗುರುವಾರ ಮ್ಯಾಚ್ ಆಡಿತ್ತು, ಮತ್ತೆ ನಾಳೆ ಗುರುವಾರ ಮ್ಯಾಚ್ ಆಡುತ್ತೆ. ಕಂಪ್ಲೀಟ್ ಆಗಿ ಒಂದು ವಾರ ನಮ್ಮ ಆರ್ಸಿಬಿ ಒಂದು ನ್ಯೂಸ್ ಏನು ವೈರಲ್ ಆಗಿರಲಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಆರ್ಸಿಬಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಂಜುರಿ ಆಗಿರೋ ಒಬ್ಬ ಪ್ಲೇಯರ್ ಬೇರೆ ದೇಶಕ್ಕೆ ಹೋಗಿದ್ರು, ಅವ್ರ ದೇಶಕ್ಕೆ ಹೋಗಿದ್ರು ಸ್ಕ್ಯಾನ್ ಮಾಡ್ಸೋಕೆ. ಆದ್ರೆ ಅಲ್ಲಿ ಸ್ಕ್ಯಾನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ಆಗಿ ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ. ಆರ್ಸಿಬಿ ಒಂದು ಪ್ಲೇ ಆಫ್ಸ್ ಮ್ಯಾಚ್ ಆರ್ಸಿಬಿ ಆಡೋಕೆ ಆರ್ಸಿಬಿ ಆಡುತ್ತೆ. ಖಂಡಿತವಾಗ್ಲೂ ಪ್ಲೇ ಆಫ್ ಮ್ಯಾಚ್ ಅಂತ ಆಡುತ್ತೆ. ಆ ಮ್ಯಾಚ್ ಅಲ್ಲಿ ಆ ಸ್ಟಾರ್ ಪ್ಲೇಯರ್ ಆಡ್ತಾರೆ. ಅವ್ರು ಯಾರು ಅನ್ನೋದು, ಅದೇ ರೀತಿಯಾಗಿ ಓವರ್ಸೀಸಸ್ ಏನಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಆಟಗಾರರು ಅಂತ ಏನಿದ್ದಾರೆ ನಮ್ಮ ಆರ್ಸಿಬಿಲಿ, ಅವರೆಲ್ಲರೂ ಕೂಡ ಈ 4 ದಿನ ನಮ್ಮ ಭಾರತದಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು. ಏನೆಲ್ಲ ಆಯ್ತು, ಆರ್ಸಿಬಿ ಗುಡ್ ನ್ಯೂಸ್ ಏನು, ಏನಾಗ್ತಾ ಇದೆ ಅಂತ ಎಲ್ಲ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ವಿಡಿಯೋ ಲೈಕ್ ಮಾಡಿ, ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಖ್ಯ ವಿಷಯಕ್ಕೆ ಬರ್ತೀನಿ. ಗೊತ್ತಿರುತ್ತೆ ಸ್ಟಾರ್ ಪ್ಲೇಯರ್ ಯಾರು ಅಲ್ಲಗರು, ಫಿಲ್ ಸಾಲ್ಟ್ ಗೊತ್ತಿರುತ್ತೆ. ಹೆಬ್ಬೆರಳು ಗಾಯ ಆಗಿತ್ತು. ಆ ಗಾಯ ಆದ್ಮೇಲೆ ಅವರು ಆಲ್ಮೋಸ್ಟ್ ಲಾಸ್ಟ್ 2 ಮ್ಯಾಚಸ್ ಆಡಿಲ್ಲ ಖಂಡಿತವಾಗ್ಲು. ಆದ ಕಾರಣ ಫಿಲ್ ಸಾಲ್ಟ್ ಇಂಗ್ಲೆಂಡ್ಗೆ ಹೋಗಿದ್ರು, ಅವರ ಸ್ವದೇಶಕ್ಕೆ ಹೋಗಿದ್ರು ಇಂಗ್ಲೆಂಡ್ಗೆ. ಯಾಕೆ ಅಂದ್ರೆ ಇಂಜುರಿ ಆಗಿರೋ ಕಾರಣ ಹೋಗಿದ್ರು. ತುಂಬಾ ಜನ ರೂಲ್ಡ್ ಔಟ್, ಇನ್ಮೇಲೆ IPL ಆಡಕ್ ಬರಲ್ಲ, ಇಲ್ಲಿಗೆ ಕತೆ ಬಗೆಹರ್ದೋಯ್ತು, ಫಿಲ್ ಸಾಲ್ಟ್ ಆಡೋದೇ ಇಲ್ಲ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇತ್ತು, ನ್ಯೂಸ್ ಬರ್ತಾ ಇತ್ತು, ರೂಮರ್ಸ್ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಆದ್ರೆ ಅವೆಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡೋಣ ಗುರು. ಖಂಡಿತವಾಗ್ಲು ಹೌದು ಇಂಜುರಿ ಆಗಿತ್ತು ನಿಜ, ಆದ್ರೆ ಅವ್ರು ಇಂಗ್ಲೆಂಡ್ ಹೋಗಿದ್ದು ನಿಜ. ಅಲ್ಲಿ ಸ್ಕ್ಯಾನ್ ಆದ್ಮೇಲೆ ಅಷ್ಟೊಂದೇನು ಇಂಜುರಿ ಇಲ್ಲ. ನೀವು ಅಂದ್ರೆ ಈ 3-4 ಮ್ಯಾಚ್ ಬಿಟ್ಟು ಮ್ಯಾಚ್ ಆಡ್ಬೋದು ಅಂತ ಹೇಳಿ ಕಳಿಸಿದ್ದಾರೆ. ಅಂದ್ರೆ ನಮ್ಮ ಆರ್ಸಿಬಿ ಆಲ್ರೆಡಿ 10 ಮ್ಯಾಚ್ ಆಡುತ್ತೆ, 4 ಮ್ಯಾಚ್ ಇರುತ್ತೆ. ಅಂದ್ರೆ ಪ್ಲೇಯರ್ಸ್ಗಿಂತ ಮುಂಚೆ ಇಲ್ಲ ಪ್ಲೇಯರ್ಸ್ ಮ್ಯಾಚ್ ಆರಾಮಾಗಿ ಫಿಲ್ ಸಾಲ್ಟ್ ಅವರು ಆಡ್ತಾರೆ. ಇದೇ ಗುರು ಆರ್ಸಿಬಿಗೆ ಸಿಕ್ಕಿರುವ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಒಳ್ಳೆ ನ್ಯೂಸ್. ಏನಕ್ಕಂದ್ರೆ ಫಿಲ್ ಸಾಲ್ಟ್ ಅನ್ನೋ ಒಬ್ಬ ಆಟಗಾರ ಪವರ್ ಪ್ಲೇಯಲ್ಲಿ ಹಿಟ್ಟಿಂಗ್ ಮಾಡಕ್ಕೆ, ವಿಧ್ವಂಸ ಆಟ ಆಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಿರ್ಬೋದು ಅವ್ರು ಯಾವ ರೀತಿ ಎಲ್ಲ ಮ್ಯಾಚ್ ಆಡ್ತಾರಂತ. ಸೂಪರ್ ಬಗ್ಗೆ ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೊಡೋಕೆ, ಒಂದು ಸ್ಟ್ರಾಂಗ್ ಪವರ್ ಪ್ಲೇ ಸ್ಕೋರ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಫಿಲ್ ಸಾಲ್ಟ್. ಆದ ಕಾರಣ ಆ ಆಟಗಾರ ತುಂಬಾ ಇಂಪಾರ್ಟೆಂಟ್. ವಿಶೇಷವಾಗಿ ಫೀಲ್ಡ್ ಅಲ್ಲಿ ಅವರು ಪಡೆಯುವಂತ ಅದ್ಭುತ ಕ್ಯಾಚ್ಗಳೇನಿದಾವಲ್ಲ ಅವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣ ಆ ಆಟಗಾರ ಆರ್ಸಿಬಿಗೆ ತುಂಬಾ ಇಂಪಾರ್ಟೆಂಟ್. ಪ್ಲೇ ಆಫ್ಸ್ ಮ್ಯಾಚು ಇಲ್ಲ, ಅದಕ್ಕಿಂತ ಮುಂಚೆ ಮ್ಯಾಚು ಆಡ್ತಾರೆ. ಅಷ್ಟೇನು ಇಂಜುರಿ ಇಲ್ಲ, ಇಂಜುರಿ ಕ್ಲಿಯರ್ ಆಗಿದೆ. ಒಂದು 3 ಮ್ಯಾಚ್ ಡಿಲೇ ಮಾಡ್ತಾರೆ, ಅದಾದ್ಮೇಲೆ ಆಡ್ತಾರೆ ಅಂತ ಒಂದು ಆರ್ಸಿಬಿಗೆ ಗುಡ್ ನ್ಯೂಸ್ ಬಂದಿದೆ. ಇನ್ನು ವಿಶೇಷವಾಗಿ ಓವರ್ಸೀಸ್ ಪ್ಲೇಯರ್ಸ್ ಎಲ್ಲ ಇದಕ್ಕೆ ಹೋಗಿದ್ರು. ನಮ್ಮ ಭಾರತದಲ್ಲಿ ಒಂದು ವೀಕ್ ಗ್ಯಾಪ್ ಇರೋ ಕಾರಣ ಮಾಲ್ಡೀವ್ಸ್ಗೆ ಹೋಗಿದ್ರು. ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿ ರೆಸ್ಟ್ ತಗೊಂಡು ಎಂಜಾಯ್ ಮಾಡಿ ಸಖತ್ತಾಗೆಲ್ಲ ಪಾರ್ಟಿ ಎಲ್ಲ ಮಾಡಿ ಬಂದರೆ ಈಗ ಏನಾದ್ರು ಮ್ಯಾಚ್ ಮೇಲೆ ಮ್ಯಾಚ್ ಮೇಲೆ ಕನ್ಸಿಸ್ಟೆನ್ಸಿ ಮಾತ್ರ ಇಡ್ತಾರೆ. ಯಾಕಂದ್ರೆ ನಾಳೆ LSG ಮ್ಯಾಚ್ ಇದೆ ಗುರು. LSG ಮ್ಯಾಚ್ ಹತ್ರ ಖಂಡಿತವಾಗ್ಲು ಸೂಪರ್ ಬಾಗಿ ಆಡಿ ವಿನ್ನಿಂಗ್ ಮಾಡ್ತಾರೆ. ನಾನು ತುಂಬಾ ಸಲ ಹೇಳಿದ್ದೀನಿ ಆರ್ಸಿಬಿ ಒಂದು ಪ್ಯಾಟ್ರನ್ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಆ ಪ್ಯಾಟ್ರನ್ ನೋಡ್ಕೊಂಡ್ರೆ ನಾಳೆ ಮ್ಯಾಚ್, ಮುಂಬೈ ಮ್ಯಾಚ್ 2 ಮ್ಯಾಚ್ ಕೂಡ ನಮ್ಮ ಆರ್ಸಿಬಿನೇ ಗೆಲ್ಲುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಇವರೆಲ್ಲ ಪಾರ್ಟಿ ಮಾಡಿ ಹೋಗಿದ್ರು, ಫಿಲ್ ಸಾಲ್ಟ್ ವಾಪಸ್ ಬಂದಿದ್ದಾರೆ. ಅದಾದ್ಮೇಲೆ ಸೆಷನ್ಸ್ ಅಲ್ಲಿ ತುಂಬಾನೇ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ನಮ್ಮ ಆರ್ಸಿಬಿ ಆಟಗಾರರು ತುಂಬಾನೇ ಬೆವರು ಸುರಿಸಿದ್ದಾರೆ, ತುಂಬಾನೇ ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದಾರೆ. ಮೇನ್ ಆಗಿ ಜಕಪ್ ಪತ್ತಲು ವಿರಾಟ್ ಕೊಹ್ಲಿ ಅವರು ಬರ್ತಾ ಇದ್ರು. ನಾಳೆ ಕೂಡ ಅದನ್ನೇ ತಗೊಂಡ್ಬರ್ತಾರ, ಚೇಂಜಸ್ ಮಾಡೋ ಅವಶ್ಯಕತೆ ಇದೆಯಾ, ಅವಕಾಶ ಇದೆಯಾ ಅಂತೆಲ್ಲ ಕೇಳಿ ಬರ್ತಾ ಇದೆ. ನಾಳೆ LSG ಗ್ರೌಂಡ್ ಅಲ್ಲಿ ಇರುತ್ತೆ. ನಾಳೆ ಮ್ಯಾಚ್ ಬಗ್ಗೆ ಪರಿವ್ಯೂ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲ ಹೇಳ್ತೀನಿ. ಪಿಚ್ ಲೆವೆಲ್ ಯಾರು ಇರುತ್ತೆ, ಪ್ಲೇಯಿಂಗ್ ಲೆವೆಲ್ ಯಾರೆಲ್ಲ ಆಡ್ತಾರೆ ಅಂತ. ಖಂಡಿತವಾಗ್ಲೂ ಈ ವಿಷಯನೇ ಒಂದು ಆರ್ಸಿಬಿಗೆ ಸೂಪರ್ ನ್ಯೂಸ್, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫಿಲ್ ಸಾಲ್ಟ್ ಕಮ್ ಬ್ಯಾಕ್ ಮಾಡಿರೋದು. ಅದೇ ರೀತಿಯಾಗಿ ಓವರ್ಸೀಸ್ ಪ್ಲೇಯರ್ಸ್ ಎಲ್ಲ ಮಾಲ್ಡೀವ್ಸ್ಗೆ ಹೋಗಿದ್ರು, ಅಲ್ಲಿಂದ ಬಂದು ಮತ್ತೆ ಮ್ಯಾಚ್ ಮೂಡ್ ಆನ್ಗೆ ಮಾಡಿದ್ದಾರೆ. ಇದೇ ಒಂದು ಆರ್ಸಿಬಿ ಒಂದು ವಿಶೇಷ ಸುದ್ದಿ ಆಗಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಜತ್ ಪಟ್ಟಿದಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ನಾವು ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ. ಲಾಸ್ಟ್ ಮ್ಯಾಚ್ ತರ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗಿಲ್ಲ. ಲಾಸ್ಟ್ ಮ್ಯಾಚ್ ನಾವು ಸೋಲೋ ಕಾರಣ ಬ್ಯಾಟಿಂಗ್ಗೆ ಒಂದು ಯೂನಿಟೇ ಕಾರಣ ಅಂತೆಲ್ಲ ಒಪ್ಕೊಂಡಿದ್ದಾರೆ. ಖಂಡಿತವಾಗ್ಲು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿ ಮತ್ತೆ ನಮ್ಮ ಆರ್ಸಿಬಿ ಗೆಲ್ಲ ಅಂತೆಲ್ಲ ಬಯಸೋಣ. ಜೈ ಆರ್ಸಿಬಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.